ಈಗ ನೋಡಿ ನಿಮಗೆ ಕೊಟ್ಟಿರೋ ಮೆಟೀರಿಯಲ್ ಅಲ್ಲಿ 16th ಪ್ರಾಬ್ಲಮ್ ಇದೆ ನೋಡಿ. ಅಲ್ಲಿಂದ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ನಿಮಗೆ ಇಲ್ಲಿ ಅಂದ್ರೆ ಜಾಸ್ತಿ ಅಲ್ಲಿ 3 ವೇರಿಯೇಬಲ್ಸ್ ನಾನು ಪ್ರೀವಿಯಸ್ ಮಾಡಿದೆ ಅಲ್ವಾ, 3 ಇನ್ಇಕ್ವಾಲಿಟೀಸ್ ಕೊಟ್ರೆ ಅಂದ್ರೆ 6 ಮಾರ್ಕ್ಸ್ ಕೊಟ್ರೆ 3 ಇನ್ಇಕ್ವಾಲಿಟೀಸ್ ಕೊಡ್ತಾರೆ. ಎಲ್ಲಾದ್ರೂ ಈ ತರದ ಡೈಟೇಷನ್ ಪ್ರಾಬ್ಲಮ್ ಅಥವಾ ಈ ತರದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ಸ್ ಅಥವಾ ಅದರ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಎಲ್ಲಾದ್ರೂ ಕೊಟ್ರೆ ನಿಮಗೆ 6 ಮಾರ್ಕ್ಸ್ ಗೆ ಈ ತರ 2 ವೇರಿಯೇಬಲ್ಸ್ ಅಂದ್ರೆ 2 ಇನ್ಇಕ್ವಾಲಿಟೀಸ್ ಎಲ್ಲ ಕೊಡ್ತಾ ಹೋಗ್ತಾರೆ. ಆಯ್ತಾ? 16th ಪ್ರಾಬ್ಲಮ್ ನ ಅಟ್ಲೀಸ್ಟ್ ನೀವು ಅಟ್ ಎ ಟೈಮ್ ಮೊಬೈಲ್ ನೋಡಕ್ಕಾಗಿಲ್ಲ ಅಂದ್ರೆ ಫಸ್ಟ್ ಆ ಕ್ವಶನ್ ಬರ್ಕೊಳ್ಳಿ, ಆಮೇಲೆ ವಿಡಿಯೋ ನೋಡಿ. ನೋಡಿ ಫಸ್ಟ್ ಕ್ವಶನ್ 16. Reshma wishes to make 2 types of food P and Q in such a way that the vitamin contents of the mixture contains at least 8 units of vitamin A and 11 units of vitamin B. Food P costs 60 per kg, food Q costs 80 per kg. Food P contains 3 units per kg of vitamin A, 5 units per kg of vitamin B, while food Q contains 4 units per kg of vitamin A and 2 units per kg of vitamin B. Determine the minimum cost of the mixture. ಇದನ್ನ ಡಯಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಗೊತ್ತಾಗ್ತಿದೆಯಲ್ವಾ, 2 ಟೈಪ್ಸ್ ಆಫ್ 2 ತರದ ಫುಡ್ ಇದೆ ಪಿ ಮತ್ತೆ ಕ್ಯೂ. ಅಲ್ಲಿ ಎರಡನ್ನು ಹೇಗ್ ಬೇಕಾಗಿ ತಗೊಳ್ಳೋಗಿಲ್ಲ. ಒಂದನ್ನ ಪಿ ತಗೊಂಡ್ರೆ ಒಬ್ಬಗೆ ಎಷ್ಟು ಅಂದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕಾಗಿದೆ, ಅವನಿಗೆ ಮಿನಿಮಮ್ 8 ಯೂನಿಟ್ಸ್ ಆಫ್ ವಿಟಮಿನ್ ಎ ಬೇಕು ಮತ್ತೆ 11 ಯೂನಿಟ್ಸ್ ಆಫ್ ವಿಟಮಿನ್ ಬಿ ಬೇಕು. ಅಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಲೀಸ್ಟ್ 8 ಬೇಕು, ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗಲ್ಲ, ಅಂದ್ರೆ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಬರುತ್ತೆ. ಗೊತ್ತಾಗ್ತಿದೆಯಾ? ಅಟ್ ಲೀಸ್ಟ್, ಅಟ್ ಮೋಸ್ಟ್, ನೀಟಾಗಿ ಕ್ವಶನ್ ನೋಡ್ಕೊಳ್ಳಿ. ಅಟ್ ಲೀಸ್ಟ್, ಅಟ್ ಮೋಸ್ಟ್ ಅಂತ, ಅಟ್ ಲೀಸ್ಟ್ ಮತ್ತೆ ನೆಕ್ಸ್ಟ್ 1 kg ಫುಡ್ ಪಿ ಅಲ್ಲಿ, ಫುಡ್ ಪಿ ಮತ್ತೆ ಕ್ಯೂ ಅಂತ ತಗೊಂಡಿದ್ರೆ ಫಸ್ಟ್ ಫುಡ್ ಅಲ್ಲಿ ಪಿ ಫುಡ್ ಅಲ್ಲಿ ಎಷ್ಟು ವಿಟಮಿನ್ ಕಂಟೆಂಟ್ ಸಿಗ್ತದೆ, ವಿಟಮಿನ್ ಎ ಮತ್ತೆ ವಿಟಮಿನ್ ಬಿ. Food B contains 3 units per kg of vitamin A and 5 units per kg of vitamin B. First food 3 units ಮತ್ತೆ 5 units. And in second food Q contains 4 units of vitamin A and 2 units of vitamin B. Okay, ಏನು ಮಾಡಕ್ಕೆ ಹೋಗಬೇಡಿ, ಜಸ್ಟ್ ಆ ಕೊಟ್ಟಿರೋ ಡಾಟಾನ ಒಂದು ಟೇಬಲ್ ಅಲ್ಲಿ ಕರೆಕ್ಟ್ ಮಾಡ್ತಾ ಹೋಗಿ. ಫುಡ್ ಪಿ ಅಂತ ಇದೆ, ತಗೊಳ್ಳಿ ಫುಡ್ ಪಿ ಅಂಡ್ ಫುಡ್ ಕ್ಯೂ. ಇಲ್ಲಿ ಫುಡ್ ಕ್ಯೂ ಇನ್ ಕೆಜಿಸ್ ಅಂತ ತಗೋತೀನಿ, ಕೆಜಿ, ಇದು ಕೂಡ ಕೆಜಿ. ಅದಕ್ಕೂ ಮೊದಲೇ ನಾನು ನೆಕ್ಸ್ಟ್ ಇನ್ನೇನಿದೆ ವಿಟಮಿನ್ ಎ ಮತ್ತೆ ವಿಟಮಿನ್ ಬಿ ಇದೆಯಲ್ವಾ, ಟೇಕ್ ದಟ್ ಇನ್ ಕಾಲಮ್, ಅದನ್ನ ಕಾಲಮ್ ಅಲ್ಲಿ ತಗೊಳ್ತಾ ಹೋಗಿ. ವಿಟಮಿನ್ ಎ ಮತ್ತೆ ವಿಟಮಿನ್ ಬಿ ಹೇಗಾದ್ರೂ ಆಯ್ತು. ವಿಟಮಿನ್ ಎ ಇಲ್ಲಿ ತಗೊಂಡ್ರೆ ಫುಡ್ ಪಿ ಮತ್ತೆ ಫುಡ್ ಕ್ಯೂ ನ ಇಲ್ಲಿ ತಗೊಳ್ತಾ ಹೋಗಿ. ವಿಟಮಿನ್ ಎ ಫುಡ್ ಪಿ ಅಲ್ಲಿ ವಿಟಮಿನ್ ಎ ಎಷ್ಟಿದೆ ನೋಡ್ಕೊಳ್ಳಿ. ಫುಡ್ ಪಿ ಕಂಟೈನ್ 3 units of vitamin A, 3 units of vitamin A and 5 units of vitamin B. ಗೊತ್ತಾಗ್ತದೆ ಏನಕ್ಕೆ ಇಲ್ಲಿ ಬರೀತೀನಿ ಅಂತ? ಫುಡ್ ಪಿ ಅಂತ ಹೇಳಿದ್ರು. ಫುಡ್ ಪಿ ಕಂಟೈನ್ಸ್ 3 units of vitamin A and 5 units of vitamin B. Food Q contains 4 units of vitamin A and 2 units of vitamin B. ಅರ್ಥಾಯ್ತಾ? ಫುಡ್ ಕ್ಯೂ ಕಂಟೈನ್ಸ್ 4 units of vitamin A and 2 units of vitamin B. ನೆಕ್ಸ್ಟ್ ಅವರಿಗೆ ವಿಟಮಿನ್ ಎ ನ ರಿಕ್ವೈರ್ಮೆಂಟ್ ಎಷ್ಟಿದೆ? ರೈಟ್ ಹಿಯರ್ ರಿಕ್ವೈರ್ಮೆಂಟ್ ಅಟ್ ಲೀಸ್ಟ್ ಯು ನೀಡ್ 8 units of vitamin A, ಕರೆಕ್ಟಾ? 8 units of vitamin A and 11 units of vitamin B. ಫಸ್ಟ್ ಸೆಂಟೆನ್ಸ್ ಅಲ್ಲಿ, ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದೆ ನೋಡಿ ಮಕ್ಕಳ. P and Q such a way that the vitamin contents of the mixture contains at least 8 units of vitamin required and vitamin B requirement is 11 units. Next, food P na cost. 1 kg food P na cost ಎಷ್ಟಿದೆ? Cost of food P is 60 per kg and food Q is 80 per kg. ಈಗ ಇದು ಫುಲ್ ಗಿವನ್ ಡಾಟಾ ಏನಿದೆ ಸ್ಟೇಟ್ಮೆಂಟ್ ಅಲ್ಲಿದೆ, ಅದು ನನ್ನ ಟೇಬಲ್ ಅಲ್ಲಿ ಬರ್ತೀನಿ. ಫುಡ್ ಪಿ, ಫುಡ್ ಕ್ಯೂ ಎಷ್ಟು ರಿಕ್ವೈರ್ ಇದೆ, ವಿಟಮಿನ್ ಎ ಮತ್ತು ವಿಟಮಿನ್ ಬಿ ನೋಡ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ ಅಂತ. ಇವಾಗ ನಾನು ಇದನ್ನ ಮ್ಯಾಥಮೆಟಿಕಲಿ ಫಾರ್ಮುಲೇಟ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಐ ವಿಲ್ ಟೇಕ್ ಎಕ್ಸ್ ಬಿ ದ ನಂಬರ್ ಆಫ್ ಕೆಜಿಸ್ ಆಫ್ ಫುಡ್ ಪಿ ಅಂತ ತಗೋತೀನಿ, ನಂಬರ್ ಆಫ್ ಕೆಜಿಸ್ ಆಫ್ ಫುಡ್ ಪಿ, and y be the number of kgs of food Q. ಆಯ್ತಾ? ಇವಾಗ ನಿಮಗೆ ಕಾಸ್ಟ್ ನ ಮಿನಿಮೈಸ್ ಮಾಡಬೇಕು. ಇವಾಗ ಯಾವ ರೇಟ್ ಅಲ್ಲಿ, ಯಾವ ಅಂದ್ರೆ
ಎಷ್ಟು ಕೆಜಿ ಫುಡ್ ಪಿ ಮತ್ತೆ ಎಷ್ಟು ಕೆಜಿ ಫುಡ್ ಕ್ಯೂ ತಗೊಂಡ್ರೆ ಈ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ ಅಂತ ಅಟ್ಲೀಸ್ಟ್ 8 ಯೂನಿಟ್ಸ್ ಮತ್ತೆ 11 ಯೂನಿಟ್ ಫುಲ್ಫಿಲ್ ಆಗುತ್ತೆ ಅಂತ ಯಾವುದು ಕಾಸ್ಟ್ ನ ಮಿನಿಮಮ್ ಮಾಡ್ಬೇಕಾ ನೋಡಿ ಇಲ್ಲಿ ಲಾಸ್ಟ್ ಕೊಟ್ಟಿರೋದ್ರೆ ಫೈಂಡ್ ಮಿನಿಮಮ್ ಕಾಸ್ಟ್ ಅಂತ ಕೇಳಿದ್ದಾರೆ ಇಲ್ಲಿ ಕಾಸ್ಟ್ ಆಫ್ ದಿ ಫುಡ್ ಪಿ ಮತ್ತೆ ಕಾಸ್ಟ್ ಏನಿದೆ ಫುಡ್ ಪಿ ಮತ್ತೆ ಕ್ಯೂ ನ ಕಾಸ್ಟ್ 60 ಮತ್ತೆ 80 ಇದೆ ದಿಸ್ ಇಸ್ ದ ಆಬ್ಜೆಕ್ಟಿವ್ ಫಂಕ್ಷನ್ minimize z is equal to 60x plus 80y ಮಕ್ಕಳ ನೋಡಿ 1 kg ಫುಡ್ ತಗೊಂಡ್ರೆ 60 ರೂಪೀಸ್ ಆಗುತ್ತೆ ಅದೇ x kg ತಗೊಂಡ್ರೆ 60x ಪ್ಲಸ್ ಇಲ್ಲಿ y kg ಆಫ್ ಫುಡ್ ಕ್ಯೂ ತಗೊಂಡ್ರೆ the cost is 80 into y ಹಾಗಿದೆ ಈ ಕಾಸ್ಟ್ ಏನಾಗುತ್ತೆ ನಿಮಗೆ ಎಷ್ಟು kg ತಗೋತೀರಾ ಅಷ್ಟು ಈಗ x kg ಈಗ 2 kg ತಗೊಂಡ್ರೆ 120 ಆಗುತ್ತೆ ಇಲ್ಲಿ 3 kg ತಗೊಂಡ್ರೆ 240 ಆಗುತ್ತೆ ಅದೆರಡನ್ನ ಆಡ್ ಮಾಡಿದ್ರೆ ದಟ್ ಇಸ್ ಟೋಟಲ್ ಕಾಸ್ಟ್ ಬಟ್ ನಮಗೆ ಗೊತ್ತಿಲ್ಲ ಎಷ್ಟು ಕೆಜಿ ತಗೊಂಡ್ರೆ ಇಲ್ಲಿ ಫುಲ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ ಅಂತ ಅದಕ್ಕೆ ನಾನು ಇನ್ ಜನರಲ್ ಆಗಿ x ಮತ್ತೆ y ಅಂತ ತಗೊಂಡಿದ್ದೀನಿ ಅರ್ಥ ಆಯ್ತಾ 60x 80y ಏನು ಗೊತ್ತಾಯ್ತಾ ಇಲ್ಲಿ ಪ್ರಾಫಿಟ್ ಆಗಿದ್ರೆ ಅದು ಮಿನಿಮಮ್ ಆಬ್ಜೆಕ್ಟಿವ್ ಫಂಕ್ಷನ್ ಆಗುತ್ತೆ ಇಲ್ಲ ಕಾಸ್ಟ್ ಆಗಿದ್ರು ಆಬ್ಜೆಕ್ಟಿವ್ ಫಂಕ್ಷನ್ ಆಗುತ್ತೆ ನೀವು ಇನ್ನೂ x ಮತ್ತೆ y ಏನು ತಗೊಳ್ಳೋಕೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಯಾವ್ದು ಅಂದ್ರೆ ವ್ಯಾಲ್ಯೂ ಏನಂದ್ರೆ ಈ ಕಾಸ್ಟ್ ಅಥವಾ ಪ್ರಾಫಿಟ್ ಏನಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಪ್ರಾಫಿಟ್ ಅಥವಾ ಕಾಸ್ಟ್ ನ x ಮತ್ತೆ y ಅಂತ ತಗೊಳ್ಳಿ ಫುಡ್ ಪಿ ನ x ಅಂತ ತಗೊಂಡಿದ್ದೀನಿ ಫುಡ್ ಕ್ಯೂ ನ y ಅಂತ ತಗೊಂಡಿದ್ದೀನಿ ಆಯ್ತಾ ಟೇಕ್ ನ ಕಾಲ್ ನೆಕ್ಸ್ಟ್ ಸಬ್ಜೆಕ್ಟೆಡ್ ಟು ದ ಕನ್ಸ್ಟ್ರೈನ್ಟ್ಸ್ ಇಲ್ಲಿ ಕಂಡೀಷನ್ಸ್ ಏನು ಒಂದು ಪಿ ಅಂದ್ರೆ ಪಿ ಫುಡ್ ಅಲ್ಲಿ 3 kg ವಿಟಮಿನ್ ಎ ಇದೆ 4 kg ವಿಟಮಿನ್ ಅಂದ್ರೆ ಪಿ ಫುಡ್ ಕ್ಯೂ ಹ್ಯಾವ್ 4 kg ಆಫ್ 4 ಯೂನಿಟ್ ಪರ್ kg ಆಫ್ ವಿಟಮಿನ್ A. First, I'll write an inequality for this one. Subject to the constraint 3x plus 4y is greater than or equal to 8. ಮಕ್ಕಳ ಇಲ್ಲಿ x kg ತಗೊಂಡ್ರೆ ಇಲ್ಲಿ 1 kg 3 ಯೂನಿಟ್ ಸಿಕ್ಕಿದ್ರೆ x kg ಏನಾಗುತ್ತೆ 3x y kg ಇಲ್ಲಿ 4 ಯೂನಿಟ್ಸ್ ಪರ್ kg ಆಫ್ ವಿಟಮಿನ್ ಅಂದ್ರೆ q ಸಿಕ್ಕಿದ್ರೆ ಏನಾಗುತ್ತೆ ಇಲ್ಲಿ 4 into y 4y ಅಂತ ಹೇಳಿದ್ರೆ that gives vitamin A in food q is greater than or equal to 8 ಏನಕ್ಕೆ greater than or equal to 8 ತಗೊಂಡೆ ಅಂತ ಹೇಳಿದ್ರೆ he need at least 8 units of vitamin A ಓಕೆನಾ at least 8 units of vitamin A ಅಂತ ಹೇಳಿದ್ರೆ 3x plus 4y is greater than or equal to 8 at least 8 ಸಿಗಲೇಬೇಕು ಅದಕ್ಕಿಂತ ಜಾಸ್ತಿ ಸಿಕ್ಕಿದ್ರೆ ಏನಾಗಲ್ಲ 8 greater than or equal to 8 ಸೆಕೆಂಡ್ ಒನ್ ಏನಾಗುತ್ತೆ 5x plus 2y is greater than or equal to 11 ಇದು ಎರಡು ಇನ್ಇಕ್ವಾಲಿಟೀಸ್ ಇದು ನಾವು ಎಲ್ಲಾ ಪ್ರಾಬ್ಲಮ್ ತಗೊಳ್ಳೇಬೇಕು y is greater than or equal to 0 and x is greater than or equal to 0 ಮಾಮೂಲಿ ಇದು ಪ್ರಾಬ್ಲಮ್ ಪ್ರೀವಿಯಸ್ ಎಲ್ಲ ಇದನ್ನ ಡೈರೆಕ್ಟ್ ಆಗಿ ಕೊಡ್ತಿದ್ರು ಫಾರ್ಮುಲೇಷನ್ ಇಟ್ಟಿಲ್ಲ ಡೈರೆಕ್ಟ್ ಆಗಿ ಹೀಗೆ ಕೊಡ್ತಿದ್ರು ಬಟ್ ನಾನು ಇಲ್ಲಿ ಫಾರ್ಮುಲೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇನಕ್ಕೆ ತಗೊಂಡ್ರಿ ಈಗ ನೀವೆಲ್ಲಾದ್ರೂ ಫುಡ್ ಫಾಸ್ಟ್ ನ ತಗೊಳ್ಳೇ ಇಲ್ಲ ಅಂತ ಹೇಳಿ ಪ್ರೀ ಫುಡ್ ನ ತಗೊಳ್ಳೇ ಇಲ್ಲ ಅಂತ ಹೇಳಿ ನಂಬರ್ ಆಫ್ ಅಂದ್ರೆ ಇಲ್ಲಿ x ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ ಏನಾದ್ರು ಒಂದು ಸ್ವಲ್ಪ ಕ್ವಾಂಟಿಟೀಸ್ ನ ತಗೊಂಡ್ರೆ ಗ್ರೇಟರ್ ದಾನ್ ಈಕ್ವಲ್ ದಿಸ್ ಕ್ಯಾನ್ ಬಿ ನೆಗೆಟಿವ್ ಹೇಗಾಗುತ್ತೆ ನೀವು ಕ್ವಾಂಟಿಟೀಸ್ ನ ಯೂಸ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ ಯೂಸ್ ಮಾಡಲೇ ಇಲ್ಲ ಅಂತ ಹೇಳಿದ್ರೆ 0 ಆಗುತ್ತೆ ಹಾಗಾಗಿ ಇದು x ಗ್ರೇಟರ್ ದಾನ್ ಈಕ್ವಲ್ ಟು 0 y ಗ್ರೇಟರ್ ದಾನ್ ಈಕ್ವಲ್ ಟು 0 ಇದು ತಗೊಂಡಿರೋದು ಸುಮ್ಮನೆ ಏನೋ ತಗೊಂಡಿಲ್ಲ ಇದನ್ನ ಅರ್ಥ ಆಯ್ತಾ ಎಷ್ಟು minimum value of z is equal to 60x plus 80y subject to the conditions ಇದೆಲ್ಲ ಕಂಡೀಷನ್ಸ್ ಇವಾಗ ಮಾಮೂಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ತೀವಿ ಫಸ್ಟ್ ಏನು ಮಾಡ್ತೀರಾ ಹೇಳಿ ಫಸ್ಟ್ ಈ ಕನ್ಸಿಡರ್ ಈಕ್ವೇಷನ್ 3x plus 4y is equal to 8 put x is equal to 0 x is equal to 0 ಹಾಕ್ತೀನಿ y is equal to 2 y is equal to 0 ಹಾಕಿದ್ರೆ x is equal to 8/3 ಓಕೆನಾ 2.66 ಬರುತ್ತೆ in equation 5x plus 2y is equal to 11 put x is equal to 0 here ಇಲ್ಲಿ x is equal to 0 ಹಾಕಿ y is equal to 11/2 11/2 means this point is 0 5.5 11 and sorry half of 11 next put y is equal to 0 y is equal to 0 ಹಾಕಿದ್ರೆ x is equal to 11/5 ಅರ್ಥ ಆಗ್ತಿದೆಯಾ y 0 ಹಾಕಿದ್ರೆ 5x is equal to 11 ಆಗುತ್ತೆ 11 x is equal to 11/5 this is 2.2 0 ಕರೆಕ್ಟಾ next third ಇಲ್ಲಿ ಇಲ್ಲ ಅಲ್ವಾ ಇಷ್ಟೆಲ್ಲ x greater than or equal to 0 y greater than or equal to 0 here I will consider graph now graph ನ ಕನ್ಸಿಡರ್ ಮಾಡ್ತೀನಿ ಇದೇನಾಗುತ್ತೆ ಇದು ವ್ಯಾಲ್ಯೂ 2.666 0 ಇಲ್ಲಿರೋ highest value ಅದು 5
5 ತನಕ ಡ್ರಾ ಮಾಡಿ ಸಾಕು. One, two, three, four, five, six. 1, 2, 3, 4, 5, 6. 0, 2 and 2.6 ಅಂದ್ರೆ 2.6 ಅಂದ್ರೆ ಗ್ರಾಫ್ ಅಲ್ಲಿ ನೀಟ್ ಆಗಿ ಎಕ್ಸಾಕ್ಟ್ ಆಗಿ ಸಿಗುತ್ತೆ. ಅಲ್ಲಿ ನೋಡಿ ಹಾಕಿ 2.66. join these 2 points. this line is 3x plus 4y is equal to 8. Next, second one is 0, 5.5 and 2.2. ಇಲ್ಲೆಲ್ಲ ಬರುತ್ತಲ್ವಾ? This line is 5x plus 2y is equal to 11. ಮಕ್ಕಳ ಇವಾಗ ಶೇಡ್ ಮಾಡಬೇಕು ರೀಚ್ ಅನ್ನ ನೋಡ್ಕೊಳ್ಳಿ. ಫಸ್ಟ್ ಇನ್ಇಕ್ವಾಲಿಟಿ ಏನು? 3x plus 4y is greater than or equal to 8. ಇಲ್ಲಿ origin test ಮಾಡ್ತೀನಿ. This is the line 3x plus 4y is equal to 8. Below this line we have origin. Put origin here. 0 is greater than or equal to 8. Is this true? 0 is greater than or equal to 8 ಅಂತ ಹೇಳಿದ್ರೆ false ಆಗುತ್ತಾ? So we cannot shade this region towards origin. shade ಮಾಡಕ್ಕಾಗಲ್ಲ. away from the origin. Next, second inequality is 3x plus 5x plus 2y is greater than or equal to 11. actually greater than or equal to ಇರೋದ್ರಿಂದ ಈ ಲೈನ್ ಅಪ್ಪರ್ ಪಾರ್ಟ್ ನ ಶೇಡ್ ಮಾಡಿದ್ರೆ ಆಗುತ್ತೆ. ಎಲ್ಲದಕ್ಕೂ ಆರಿಜಿನ್ ಟೆಸ್ಟ್ ಮಾಡಿ ಎಲ್ಲಿ ತಪ್ಪಾಗುತ್ತೆ ಅಂತ ಹೇಳಿದ್ರೆ ಲೈನ್ ಆರಿಜಿನ್ ಅಲ್ಲಿ ಪಾಸ್ ಆಗಿದ್ರೆ ತಪ್ಪು ಮಾಡ್ತೀರಾ. ಅದಕ್ಕೋಸ್ಕರ ನಾನು ಹಾಗೆ ಹೇಳ್ತಿಲ್ಲ, ಎಲ್ಲದಕ್ಕೂ ಆರಿಜಿನ್ ಟೆಸ್ಟ್ ಮಾಡ್ತೀನಿ. ಲೈನ್ ಎಲ್ಲಾದ್ರೂ ಆರಿಜಿನ್ ಹೋಗಿದೆ ಈ ತರ ಟೆಸ್ಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಇಲ್ಲೂ ಕೂಡ ಆರಿಜಿನ್ ಹಾಕಿದ್ರೆ ಆರಿಜಿನ್ ಇಸ್ ಗ್ರೇಟರ್ ದಾನ್ ಈಕ್ವಲ್ 11. ದಿಸ್ ಇಸ್ ಫಾಲ್ಸ್. ಸೊ ಶೇಡ್ ಅವೇ ಫ್ರಮ್ ದಿ ಆರಿಜಿನ್. ಅದೇ ಎರಡು ಅಪ್ಪರ್ ಪಾರ್ಟ್ ಅಂತ ಹೇಳಿದ್ರೆ ವಿ ಕ್ಯಾನಾಟ್ ಶೇಡ್ ದಿಸ್ ರೀಜನ್. ದಿಸ್ ಇಸ್ ದ ಫಿಸಿಕಲ್ ರೀಜನ್. ಓಕೆನಾ? ಮತ್ತೆ ಇಲ್ಲಿ ಅನ್ಬೌಂಡೆಡ್ ರೀಜನ್ ಬಂದಿದೆ. ಪ್ರೀವಿಯಸ್ ಪ್ರೊಸೀಜರ್ ಏನ್ ಮಾಡ್ತಾರೆ ಅದೇ ಯೂಸ್ ಮಾಡ್ತೀನಿ. ಈ ಲೈನ್ ನ ಅಪ್ಪರ್ ಪಾರ್ಟ್, ಈ ಲೈನ್ ನ ಅಪ್ಪರ್ ಪಾರ್ಟ್ ಅಂತ ಹೇಳಿದ್ರೆ ಎರಡು ಸ್ಯಾಟಿಸ್ಫೈ ಮಾಡುವಂತ ಕಾಮನ್ ರೀಜನ್ ಓನ್ಲಿ ದಿಸ್ ರೀಜನ್. ಅರ್ಥ ಆಯ್ತಾ ಏನಕ್ಕೆ ಈ ರೀಜನ್ ಶೇಡ್ ಮಾಡಿಲ್ಲ? ಈ ರೀಜನ್ ಎಲ್ಲಾದ್ರೂ ಶೇಡ್ ಮಾಡಿದ್ರೆ ಈ ಲೈನ್ ಇಂದ ಕೆಳಗಡೆ ಬರುತ್ತೆ. ಪಾಯಿಂಟ್ಸ್ ಎ ಬಿ ಅಂಡ್ ಸಿ, ಇಲ್ಲಿ ಮೂರು ಕಾರ್ನರ್ ಪಾಯಿಂಟ್ ಸಿಕ್ತು ಎ ಬಿ ಸಿ. ಪಾಯಿಂಟ್ ಎ ಏನು? ಕಾರ್ನರ್ ಪಾಯಿಂಟ್ ಮತ್ತೆ z ವ್ಯಾಲ್ಯೂ ತಗೊಳ್ಳಿ. z ಏನಿದೆ ಹೇಳಿ? z is equal to 60x plus 80y. The objective function here corner points are a point is 0, 5.5 or you can write this as 0, 11/2 also. ಇಲ್ಲಿ 11/2 ಅಲ್ವಾ 0.5.5 ಅಂತ ಹೇಳಿದ್ರೆ. ನೆಕ್ಸ್ಟ್ b, we don't have b value. ಇಲ್ಲಿ b value find out ಮಾಡ್ಕೋಬೇಕು by solving these two lines because this b is the intersection of 3x plus 4y is equal to 8 and 5x plus 2y is equal to 11 and c point is 2.66, 0 ಅಂದ್ರೆ 8/3, 0. I'll find b point by using those two lines. By solving those two lines, 3x plus 4y is equal to 8, 5x plus 2y is equal to 11. ಇಲ್ಲಿ first make one of the coefficient equal by multiplying this equation by 2. ಇಲ್ಲಿ multiply ಮಾಡ್ತೀನಿ ನೋಡಿ. 10x plus 4y is equal to 22. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿ. 4y minus 4y get cancelled. 3x minus 10x is minus 7x is equal to 8 minus 22 is minus 14. X is equal to 2 na. Put x is equal to 2 in any one of the equation, either in this or this one. 3 into 2 plus 4y is equal to 8. 6 is equal to 8. 4y is equal to 8 minus 6. 4y is equal to 2. y is equal to 1/2 na. ಹಾಗಿದೆ 3 ಪಾಯಿಂಟ್ ಏನಾಗುತ್ತೆ 2, 1/2. Now find z value from all these, by using this point, by z value. First put x is equal to 0, 11/2. First 0, 11/2 ಹಾಕಿದ್ರೆ ಏನಾಗುತ್ತೆ 60 into 0 plus 80 into 11/2. 60 into 0, 8 2 1s are 2, 4s are
40, 4 into 11 is 440. ಅರ್ಥ ಆಯ್ತಾ? 0 ಆಗುತ್ತೆ. This 11 into 4 is 44. Next, put x is equal to 2 and y is equal to 1 by 2. Z is equal to 60 into 2, 120 plus 80 into 1 by 2, 40. 120 plus 40 is 160. Next, Z value 60 into 8 by 3 plus 80 into 0. Here 3 ones are 3, 2s are 20s are 160. ಓಕೆನಾ? ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂನಾ? ಮಿನಿಮಮ್ ಅಲ್ವಾ? ಕರೆಕ್ಟಾ? ಮಿನಿಮಮ್ ಆರ್ ಮ್ಯಾಕ್ಸಿಮಮ್? ಹೌ ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ? ಸರಿ ಇದೆಯಲ್ಲ. We need to find minimum value of Z. Minimum value, here there are two minimum values, 160 and 160 for 2 points, 2, 1 by 2 and 8 by 3, 0. ಇವೆರಡು ಪಾಯಿಂಟ್ ಅಲ್ಲಿ ಮಿನಿಮಮ್ ಬರ್ತಿದೆ. ಡೈರೆಕ್ಟ್ ಆಗಿ ಮಿನಿಮಮ್ ಅದೇ ಅಂತ ಹೇಳಕ್ಕಾಗಲ್ಲ. ಏನ್ ಮಾಡಬೇಕು ಮೊದಲು ನಾವು ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಏನಾಗಿದೆ? ಸಾರಿ, ಆಬ್ಜೆಕ್ಟಿವ್ ಫಂಕ್ಷನ್ 60x plus 80y is less than 160. ಇದನ್ನ ಲೈನ್ ಡ್ರಾ ಮಾಡಬೇಕು. ಲೈನ್ ಕಾಮನ್ ಪಾಯಿಂಟ್ಸ್ ಇದ್ರೆ ಫಿಸಿಬಲ್ ರೀಸನ್ ಅಲ್ಲಿ ಮಿನಿಮಮ್ ಎಕ್ಸಿಸ್ಟ್ ಆಗಲ್ಲ. ಕಾಮನ್ ಪಾಯಿಂಟ್ಸ್ ಇಲ್ಲ ಅಂತ ಹೇಳಿದ್ರೆ we can say directly 160 is a minimum value at these 2 points. ನೋಡಿ, 10 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 6x plus 8y is less than 16. ಈಗ x 0 ಹಾಕಿದ್ರೆ x 0 ಹಾಕಿದ್ರೆ y ಏನಾಗುತ್ತೆ? y is equal to 2. When x is equal to y is equal to 0, x is equal to 16 by 6 or 8 by 3. ಅಂದ್ರೆ ಪಾಯಿಂಟ್ಸ್ ಏನಾಗಿತ್ತು? 0,2 and 8 by 3, 0. ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಇಲ್ಲಿ 0,2 and 8 by 3, 0. 8 by 3, 0 ನಾ? ನೋಡಿ, that indicates the same line. ಈ ಲೈನ್ ಅನ್ನು ಇಂಡಿಕೇಟ್ ಮಾಡ್ತಿದೆ. 0,2 and 8 by 3, 0 ಅಂತ ಹೇಳಿದ್ರೆ that indicates the second line. 3x both are same. ನೋಡಿ, 3x plus 4y is less than 8. ಇವಾಗ ಈ ಲೆಸ್ ದನ್ ಅಂತ ಹೇಳಿದ್ರೆ ಯಾವ ಕಡೆ ಬರುತ್ತೆ ರೀಜನ್? ಲೆಸ್ ದನ್ ಮೀನ್ಸ್ ಐ ಟೇಕ್ ಆರಿಜಿನ್ ತಗೊಳ್ತೀನಿ. ಆರಿಜಿನ್ ಹಾಕಿದ್ರೆ 0, 0,0, 0 is less than 16, that is true. So we should shade towards the origin. Origin ಕಡೆಗೆ ನಾವು shade ಮಾಡ್ತಾ ಹೋಗ್ಬೇಕು. See here, is there any common point with the visible region? ಇಲ್ಲಿ ಡ್ರಾ ಮಾಡಿದ್ನಲ್ಲ, ಇಲ್ಲಿ ಡ್ರಾ ಮಾಡಿರೋ ಪಾಯಿಂಟ್ಸ್ ಫಿಸಿಬಲ್ ರೀಜನ್ ಯಾವ್ದಾದ್ರು ಕಾಮನ್ ಪಾಯಿಂಟ್ಸ್ ಇದೆಯಾ? ನೋಡಿ, ಇಲ್ಲಿರುವಂತ ಯಾವ್ದು ಪಾಯಿಂಟ್ಸ್ ಕೂಡ ಫಿಸಿಬಲ್ ರೀಜನ್ ಕಾಮನ್ ಪಾಯಿಂಟ್ಸ್ ಇಲ್ಲ. ಸೊ 160 is the minimum value at these 2 points. ಪ್ರೀವಿಯಸ್ ಏನ್ ಮಾಡಿದ್ವಿ? ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕಾಮನ್ ಇಲ್ಲಿರೋ ಮಿಡಲ್ ಪಾಸ್ ಆಗಿತ್ತು, ಕಾಮನ್ ಪಾಯಿಂಟ್ ಸಿಕ್ಕಿತ್ತು ನನಗೆ. ಬಟ್ ಇಲ್ಲಿ ಇದು ಫಿಸಿಬಲ್ ರೀಜನ್ ಬಂದಿರೋದು ಇಲ್ಲಿ ಶೇಡ್ ಮಾಡಲಾರ. ಇಲ್ಲಿರೋ ಪಾಯಿಂಟ್ಸ್ ಇದ್ರ ಜೊತೆ ಯಾವುದು ಕಾಮನ್ ಇಲ್ಲ. ಹಾಗಾಗಿ ಇಲ್ಲಿ ಇನ್ಕ್ಲೂಡಿಂಗ್ ಅಲ್ಲ, ಇದು ಡಾಟೆಡ್ ಲೈನ್ ಡ್ರಾ ಮಾಡಿರ್ತೀರಾ. ಡಾಟೆಡ್ ಲೈನ್ ಇರೋದ್ರಿಂದ ಈ ಪಾಯಿಂಟ್ ಎಕ್ಸ್ಕ್ಲೂಡಿಂಗ್. ಓಕೆನಾ? ಹಾಗಾಗಿ there is no point in common with the visible region. Hence 160 is the minimum value at these 2 points. But we should conclude at last. ಇಲ್ಲಿ ಕೊಟ್ಟಿರೋದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಕನ್ಕ್ಲೂಡ್ ಮಾಡಬೇಕು. minimum cost of the food is 160 rupees at the points ಯಾವುದು? 2, 1 by 2 and 8 by 3, 0. Okay na? To minimize the cost, we should take 2 kgs of food P and half kgs of food Q, or 8 by 3 kgs of food P and 0 kgs of food Q. ಓಕೆನಾ? ಈ ತರ ಲಾಸ್ಟ್ ಅಲ್ಲಿ ಬರೀಬಾರ್ದು ಎಷ್ಟು ರೂಪೀಸ್ ಆಗುತ್ತೆ ಅಂತ ಬರುತ್ತೆ, ಮುಗೀತು.